ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಲ್ಲಿ ಸೀಟ್ ಬ್ಲಾಕಿಂಗ್ ಆಗ್ತಿರೋದ್ರ ಬಗ್ಗೆ ಸಾಕಷ್ಟು ಗಂಭೀರ ಆರೋಪಗಳಿದ್ದು, ಈ ಹಿನ್ನೆಲೆಯಲ್ಲಿ ಕೆಎನ್ನು ಕೂಡ ಒಂದು ರೀತಿಯಾದಂತ ತನಿಖೆಯನ್ನು ಕೂಡ ಮಾಡ್ತು. ಈ ಹಿನ್ನೆಲೆಯಲ್ಲಿ ದೂರನ್ನು ಕೂಡ ನೀಡ್ತು ಸೀಟ್ ಬ್ಲಾಕಿಂಗ್ ಕುರಿತಾದಂತೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಕೆಎ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತ ಪ್ರಸನ್ನ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಸೀಟ್ ಬ್ಲಾಕಿಂಗ್ ಕುರಿತು ಈ ಹಿಂದೆ ನೀವು ದೂರನ್ನ ಕೊಟ್ಟಿದ್ರಿ, ತಾವು ತನಿಖೆನೂ ಕೂಡ ಮಾಡಿದ್ರಿ. ಅದ್ರಲ್ಲಿ ಏನು ಕಂಡು ಬಂದ್ ಸರ್ ಅಂಶ? ಕಳೆದ ವರ್ಷ ನಾವು 3 ಸುತ್ತಿನಲ್ಲಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೀಟನ್ನು ಹಂಚಿಕೆ ಮಾಡಿದ್ವಿ. ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ 3ನೇ ಸುತ್ತಿನಲ್ಲಿ ಕೆಲವು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟನ್ನು ಪಡೆದು ನಮ್ಮ ಕೊನೆಯ ದಿನದವರೆಗೆ ಸಹ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಲಿಲ್ಲ. ಅಷ್ಟು ಬೇಡಿಕೆ ಇರುವಂಥ ಕಾಲೇಜಲ್ಲಿ ಅಡ್ಮಿಟ್ ಆಗಿಲ್ಲ ಅಂತ ನಾನೇನೆ ಅವರಿಗೆ ಸ್ವತಃ ಪ್ರಯತ್ನ ಮಾಡಿದಾಗ ಅವರು ದೂರವಾಣಿಗಳ ಕರೆಗಳು ರೀಚ್ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಅನುಮಾನ ಬಂದು ಅದು ನಾವೇನೇ ಕಂಡಿಡಿದಂಥದ್ದು, ಹೊರಗಿನವರೇನಲ್ಲ, ನಾವೇನೇ ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿದಾಗ ಈ ವಿದ್ಯಾರ್ಥಿಗಳು ಫೇಕ್ ಇದ್ದಾರೆ, ಅಂದರೆ ಕೆಲವು ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಇಲ್ಲ. ಬಟ್ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತಂದಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಕೌನ್ಸಿಲಿಂಗಿಗೆ ಭಾಗವಹಿಸಬಾರ್ದಾಗಿತ್ತು ಅವರು. ನಾವೇನೇ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ನಮ್ಮ ಆಡಳಿತಾಧಿಕಾರಿ ಕಂಪ್ಲೇಂಟ್ ಕೊಟ್ಟರು. ಅದ ನಂತರ ನಮಗೆ ಗಮನಕ್ಕೆ ಬಂದಂಥದ್ದು, ಕಳೆದ ವರ್ಷದಲ್ಲಿ ಈ 3ನೇ ಸುತ್ತಿನ ನಮ್ಮ ಅಗ್ರಿಮೆಂಟ್ ಹೆಂಗಿದೆ ಅಂದ್ರೆ, ಖಾಸಗಿ ಕಾಲೇಜುಗಳಿಗೆ ಸರ್ಕಾರಕ್ಕೆ 3 ಸುತ್ತಿನವರೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೌನ್ಸಿಲಿಂಗ್ ಮಾಡಬಹುದು 45% ಸೀಟಿಗೆ. ಒಂದ್ ವೇಳೆ ಯಾವ್ದಾದ್ರು 3 ಸುತ್ತ ನಂತರ ಸಹ ಒಂದಷ್ಟು ಸೀಟ್ ಏನಾದ್ರು ಉಳಿತು ಅಂತಂದ್ರೆ ಅದು ಖಾಸಗಿ ಕಾಲೇಜಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಅವ್ರು ಅದನ್ನ ಮ್ಯಾನೇಜ್ಮೆಂಟ್ ಸೀಟ್ ಅಂತ ತುಂಬ್ಕೊಂತಾರೆ ಅಂತ. ಈ ಕಾರಣಕ್ಕೋಸ್ಕರ ಕೆಲವು ವಿದ್ಯಾರ್ಥಿಗಳ ಹೆಸರಲ್ಲಿ 3ನೇ ವ್ಯಕ್ತಿ 3ನೇ ಸುತ್ತಿನವರೆಗೆ ಸೀಟನ್ನ ಹಂಚಿಕೆ ಮಾಡಿಕೊಂಡು ಕಾಲೇಜಿಗೆ ಹೋಗ್ಲಿಲ್ಲ. ಅದರಿಂದ ಅದು ಆಟೋಮೆಟಿಕ್ ಆಗಿ ಮ್ಯಾನೇಜ್ಮೆಂಟ್ಗೆ ಹೋಯ್ತು. ಎಷ್ಟು ಸರ್ ಸೀಟ್ಗಳ? ಕಳೆದ ವರ್ಷ ನೋಡಿ, ಸೀಟನ್ನು ಅಲಾಟ್ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಲಿಲ್ಲ ಅಂದ್ರೆ 1600 ವಿದ್ಯಾರ್ಥಿಗಳು. ಆದ್ರೆ 1600 ವಿದ್ಯಾರ್ಥಿಗಳಿಗೆ ಅಲಾಟ್ ಆದಂತ ಸೀಟ್ಗಳನ್ನು ಬಹು ಬೇಡಿಕೆ ಇರುವಂತ ಸೀಟ್ಗಳೇನಲ್ಲ. ಉದಾಹರಣೆ ಕೇಳೋದು, ನಾರ್ತ್ ಕರ್ನಾಟಕದಲ್ಲಿರುವಂತಹ ಔರೇಜ್ ಕಾಲೇಜು ಮತ್ತೆ ಇಲ್ಲೂ ಬೆಂಗಳೂರು ಸುತ್ತಮುತ್ತ ಇರುವಂತಹ ಔರೇಜ್ ಕಾಲೇಜು ಕೆಲವು ಡಿಮ್ಯಾಂಡ್ ಇಲ್ದಿರುವಂತಹ ಬ್ರಾಂಚ್ಗಳಲ್ಲಿ ಸಹ ವಿದ್ಯಾರ್ಥಿಗಳಿದ್ರು. ಆದ್ರೆ ನಮ್ಮ ಫೋಕಸ್ ಏನಿತ್ತು, ತುಂಬಾ ಬೇಡಿಕೆ ಇರುವಂತಹ ಮ್ಯಾನೇಜ್ಮೆಂಟ್ ಅಲ್ಲಿ 40ರಿಂದ 60 ಲಕ್ಷದ ತನಕ ಮಾರಾಟ ಮಾಡ್ತಿರುವಂತಹ ಸೀಟ್ಗಳನ್ನ ನಮ್ಮ ಮೆರಿಟ್ ಮುಖಾಂತರ ತಗೊಂಡು ಕಾಲೇಜಿಗೆ ಹೋಗಿಲ್ಲ ಅಂತಂದಾಗ ನಮಗೆ ಅನುಮಾನ ಬಂತು. ಹಾಗಾಗಿ ನಾವು ಕಂಪ್ಲೇಂಟ್ ಕೊಟ್ವಿ. ಅವರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 9-10 ಜನ ಏನೋ ಏಜೆಂಟ್ಗಳಿಗೆ ಅವರು ಅರೆಸ್ಟ್ ಮಾಡ್ತಾರೆ. ಅಷ್ಟು ಜನದಲ್ಲಿ ನಮ್ಮಲ್ಲಿ ಒಬ್ಬ ಕಾಂಟ್ರಾಕ್ಟ್ ಕೆಲಸದಲ್ಲಿ ಇದ್ದಂತ ಒಬ್ಬ ಹುಡುಗನಿಗೆ ಸಹ ಅವ್ರು ಬಂಧಿಸ್ತಾರೆ. ನಮ್ಮ ಕೆಇಎನಲ್ಲಿ ಅಂದ್ರೆ ಅವರು ಎಲ್ಲ ಕೆಇ ಅವ್ರದ್ದು ಇನ್ವಾಲ್ವ್ ಆಗಿನೇ ಮಾಡಿದ್ದಾರೆ ಅಂತಲ್ಲ ತನಿಖೆಯಿಂದ. ಈ ಒಬ್ಬ ಹುಡುಗ ಸಹ ಕೆಲವು ವಿದ್ಯಾರ್ಥಿಗಳದ್ದನ್ನ ಮಾಹಿತಿ ಕೊಟ್ಟಿದ್ದಾನೆ ಹೊರಗಡೆ ಅಂತ. ಇದು ಎಂಟೈರ್ ಸೀಟ್ ಬ್ಲಾಕಿಂಗ್ ಹೇಗ್ ಮಾಡಿದ್ದಾರೆ ಅಂತಂದ್ರೆ, ಅವರು ಯಾರಾದ್ರೂ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಆಲ್ರೆಡಿ IIT ಮತ್ತೆ NITK ಸೂರತ್ ಕಲ್ಲು ಇಂಥ ಕಡೆ ಅಡ್ಮಿಷನ್ ಆಗಿರುವಂತವ್ರು, ಮತ್ತೆ ಕೆಲವರು ಲಾಂಗ್ ಟರ್ಮಿಗೆ ಕೋಚಿಂಗ್ ಹೋಗುವಂತ ಒಂದು ಪ್ರತೀತಿ ಇದೆ ಕರ್ನಾಟಕದಲ್ಲಿ ನೀಟಿಗೋಸ್ಕರ, ಅವರು ನಮ್ಮಲ್ಲಿ CET ಸಹ ಬರೆದಿರ್ತಾರೆ. ಅವ್ರ ಹೆಸರಲ್ಲಿ ಸೀಟನ್ನ ತೆಗೆದುಕೊಂಡು ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ನಮ್ಮ ಚಾಯ್ಸ್ ಅನ್ನು ಕೊಟ್ಟಿರ್ತೀವಿ, ಅದರಲ್ಲಿ ನಮಗೆ ಈ ಸೀಟ್ ಬೇಡ ಅಂತ 3ನೇ ರೌಂಡ್ ತನಕ ಬರುವಂಥದ್ದು. 3ನೇ ರೌಂಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದು ಬೇಡಿಕೆ ಇರುವಂತ ಕಾಲೇಜಿನ ಹಾಕಿ ಲಾಸ್ಟ್ ಟೈಮ್ ತನಕ ಅವ್ರ ಅಡ್ಮಿಷನ್ ಆಗದೆ ಆಟೋಮೆಟಿಕ್ ಆಗಿ ಆ ಸೀಟ್ ಕಾಲೇಜಿಗೆ ಹೋಗುತ್ತೆ. ಆ ರೀತಿ ಎಷ್ಟು ಸೀಟ್ಗಳು ಸರ್ ಬ್ಲಾಕಿಂಗ್ ಆಗಿದೆ ಅಂತ ಹೇಳಿ? ಬ್ಲಾಕಿಂಗ್ ಅಂದ್ರೆ ನೋಡಿ, 1600 ವಿದ್ಯಾರ್ಥಿಗಳಿಗೂ ನಾವು ನೋಟಿಸ್ ಕೊಟ್ವಿ. ನೀವು ಲಾಸ್ಟ್ ರೌಂಡಲ್ಲಿ ಸೀಟ್ ತಗೊಂಡು ನೀವು ಕಾಲೇಜಿಗೆ ಹೋಗ್ದಿಲ್ದಿರೋದ್ರಿಂದ ಆ ಸೀಟು ಆಟೋಮೆಟಿಕ್ ಕಾಲೇಜಿಗೆ ಹೋಗಿದೆ. ನಿಮ್ಗಿಂತ ಸ್ವಲ್ಪ ಕೆಳಗಿದ್ದಂತಹ ಇನ್ನೊಬ್ಬ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಅನ್ಯಾಯ ಆಗಿದೆ, ನಿಮ್ಮ ವಿರುದ್ಧ ಯಾಕೆ ಕ್ರಮ ತಗೊಳ್ಬಾರ್ದು ಅಂತ 57 ಸ್ಟೂಡೆಂಟ್, ಅದರಲ್ಲಿ ಸುಮಾರು 1000 ವಿದ್ಯಾರ್ಥಿಗಳು ರಿಪ್ಲೈ ಕೊಟ್ಟರು. ಅದರಲ್ಲಿ ಬಹುಮುಖ್ಯವಾಗಿ 57 ವಿದ್ಯಾರ್ಥಿಗಳು ರಿಪ್ಲೈ ಕೊಟ್ಟಿದ್ದು ನಾನು ಇಲ್ಲಿ ಮೆನ್ಷನ್ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. 57 ವಿದ್ಯಾರ್ಥಿಗಳು ಏನ್ ರಿಪ್ಲೈ ಕೊಟ್ಟರು ಅಂತಂದ್ರೆ, ನಾವು ಆಪ್ಷನ್ನೇ ಎಂಟ್ರಿ ಮಾಡಿಲ್ಲ, ನಮ್ಮ ಪರವಾಗಿ ಯಾರೋ ನೀವು ಮಾಡ್ಕೊಂಡಿದ್ದೀರಾ, ನಮಗೆ ಯಾಕೆ ನೋಟಿಸ್ ಕೊಟ್ಟಿದ್ದೀರಾ ಅಂತ. ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆ 57 ವಿದ್ಯಾರ್ಥಿಗಳು ಈ ಪ್ರತಿಷ್ಠಿತ ಕಾಲೇಜಲ್ಲಿ ತುಂಬಾ ಬೇಡಿಕೆ ಇರುವಂತ ಸೀಟನ್ನ ತಗೊಂಡಿದ್ರು. ಇನ್ನು ಉಳಿದಂತೆ 1000 ವಿದ್ಯಾರ್ಥಿಗಳು ಅಲ್ಲಿ ಸುಮಾರು 500 ವಿದ್ಯಾರ್ಥಿಗಳು ಬೇರೆ ಬೇರೆ ರೀಸನ್, ನನಗೆ ಕಾಲೇಜ್ ಇಷ್ಟ ಇರಲಿಲ್ಲ, ಹುಷಾರಿರ್ಲಿಲ್ಲ, ಈ ತರದ್ದೆಲ್ಲ ರೀಸನ್ಸ್ ಕೊಟ್ರು. ಬಟ್ ಎನಿವೇ, ನಾವು ಒಂದ್ಸರಿ ಒಂದು ಕೋರ್ಸ್ ಅಂತ ತಗೊಂಡ್ರೆ ಅವ್ರು ನೆಕ್ಸ್ಟ್ ಇಯರ್ಗೆ ಅವರು ಆ ಕೋರ್ಸ್ಗೆ ಎಲಿಜಿಬಲ್ ಇಲ್ಲ. ಅವರೆಲ್ಲರೂ ಸುಮಾರು 400 ವಿದ್ಯಾರ್ಥಿಗಳು ಈ ವರ್ಷ ಸಹ ಎಕ್ಸಾಮ್ ಅನ್ನು ಬರೆದ್ರು. ಅವ್ರದನ್ನ ನಾವು ರ್ಯಾಂಕ್ ಅನ್ನ ಬ್ಲಾಕ್ ಮಾಡಿ. ಈಗ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಂತ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರುವಂತ ವ್ಯಕ್ತಿ ಏನಿದ್ದಾರೆ, ಎಂಪ್ಲಾಯ್ ಏನಿದ್ದಾರೆ, ಅವರ ಪಾತ್ರ ಏನ್ ಸರ್? ಯಾಕಂದ್ರೆ ಅವ್ರ ಜೊತೆಗೆ ಪರ್ಮನೆಂಟ್ ಎಂಪ್ಲಾಯ್ ಕೂಡ ಪಾತ್ರ ಇದೆ ಅಂತ ಹೇಳಿ ಸಾಕಷ್ಟು ಆರೋಪಗಳಿತ್ತು.
ಈಗ ಯಾರ್ಯಾರ್ದು ಯಾವ್ಯಾವ್ದು ಪಾತ್ರ ಇತ್ತು ಅಂತನ್ನುವಂಥದ್ದು ಪೊಲೀಸ್ ತನಿಖೆನಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬಟ್ ಆದ್ರೆ ತನಿಖೆಯಾಗಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ನಾವು ಕಂಪ್ಲೇಂಟ್ ಆಗಿರೋದ್ರಿಂದ ನಮಗೆ ಸಹ ಒಂದು ಚಾರ್ಜ್ ಶೀಟ್ ಕೊಟ್ಟಿರೋದ್ರಿಂದ ನಾವು ಸ್ಟಡಿ ಮಾಡಿದೀವಿ ಅದನ್ನ. ನಮ್ಮಲ್ಲಿ ಆ ಹೊರಗುತ್ತಿಗೆ ನೌಕರನ್ನ ಒಬ್ಬನ್ನ ಬಿಟ್ರೆ ಉಳಿದಂತ ಪರ್ಮನೆಂಟು ಮತ್ತೆ ಇತರೆ ಸಾಕಷ್ಟು ನಮ್ಮಲ್ಲಿ ನಿವೃತ್ತ ನೌಕರರೆಲ್ಲರೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಾರೆ. ಬೇರೆ ಯಾರ್ದೂ ಪಾತ್ರ ಇಲ್ಲ. ಯಾಕೆಂತಂದ್ರೆ ಪೊಲೀಸವರು ನಿರಂತರವಾಗಿ ನಮ್ಮ ಆಫೀಸಿಗೆ ನಿರಂತರವಾಗಿ 15 ದಿನಗಳ ಕಾಲ ಬಂದು ಬಹುತೇಕ ಎಲ್ಲರಿಗೆ ಎಲ್ಲ ಲಾಗಿನ್ ಎಲ್ಲದನ್ನು ಚೆಕ್ ಮಾಡಿದ್ದಾರೆ. ಆ ಒಬ್ಬ ಏನು ಅವಿನಾಶ್ ಅಂತ ಅನ್ನೋ ವ್ಯಕ್ತಿ ಇದ್ದ, ಅವನು ಔಟ್ಸೋರ್ಸ್ ಮೇಲೆ ನಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಇವನ್ ಅವನು ಕಾನ್ಫಿಡೆನ್ಷಿಯಲ್ ಸೆಕ್ಷನ್ ಆಗಲಿ ಕಂಪ್ಯೂಟರ್ ಸೆಕ್ಷನ್ ಕಡೆ ಆಗಲಿ ಎಲ್ಲೂ ಏನಿರ್ಲಿಲ್ಲ. ಅವನು ಫ್ರಂಟ್ ಅಲ್ಲಿ ಇದ್ದ. ಅವನು ಈ ಹೊರಗಿನ ಏಜೆಂಟ್ಗಳಿಗೆ ಆ ವಿದ್ಯಾರ್ಥಿ ಅಪ್ಲಿಕೇಶನ್ ಸಂಖ್ಯೆ ಮತ್ತು ವಿದ್ಯಾರ್ಥಿ ಡೇಟ್ ಆಫ್ ಬರ್ತ್ ಅನ್ನ ಪ್ರೊವೈಡ್ ಮಾಡಿದಾನೆ ಕೆಲವು ವಿದ್ಯಾರ್ಥಿಗಳದಂತ. ನಮ್ಮಲ್ಲಿ ಸಹ ಈ ಹಿಂದೆ ನಮ್ದು ಯಾವ ರೀತಿ ವರ್ಕ್ ಆಗ್ತಿತ್ತು ಅಂತಂದ್ರೆ, ಒಂದ್ಸರಿ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮಗೆ ಪಾಸ್ವರ್ಡ್, ಲಾಗಿನ್ ಮತ್ತೆ ಸೀಕ್ರೆಟ್ ಕೀ ಅಂತ ಬರ್ತಿತ್ತು. ಈ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಬೇಕಾಗಿತ್ತು. ಇದು ಒಂದ್ಸರಿ ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವೇನೇ ರನ್ ಮಾಡ್ತಾ ಹೋಗ್ತೀರಾ. ಪಾಪ ವಿದ್ಯಾರ್ಥಿಗಳಿಗೇನೆ ಗೊತ್ತಿರಲ್ಲ. ಇದನ್ನ ನಾವೇನ್ ಮಾಡ್ಬೋದು, ಹಿಂದೆ ಕೆಲವು ತಪ್ಪುಗಳು ಆಗಿದೆ, ಇಲ್ಲ ಅಂತ ಹೇಳಲ್ಲ. ಅಂದ್ರೆ ಅದೇ ಈ ತರ ನಮ್ಮವನೊಬ್ಬ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ಕೊಟ್ಟ, ಅದರಿಂದ ಒಂದು 57 ಸೀಟನ್ನ ಇವರು ಬೇರೆ ಹೆಸರಲ್ಲಿ ಮಾಡಿ ಬೇರೆಯವರಿಗೆ ಮಾಡಿ. ಅದಕ್ಕೆ ನಾವು ಏನ್ ಮಾಡಿದೀವಿ, ಈ ಸರಿ ಇದು ಪರ್ಮನೆಂಟ್ ಶಾಶ್ವತವಾಗಿ ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ಮಾತ್ರ ಹಾಕಬೇಕು. ನಮ್ಮನ್ನ ನಂಬಿ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸುವಂತ ಸಂದರ್ಭದಲ್ಲಿ ಯಾವುದೇ ಮೋಸ ಆಗಬಾರ್ದು ಅಂತ ಈ ಸರಿ ನಾವು 2 ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಇನ್ ಮುಂದೆ ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ್ದೋ ಸೀಕ್ರೆಟ್, ನಾವು ವೆರಿಫಿಕೇಶನ್ ಸ್ಲಿಪ್ ಇಟ್ಟಿದೀವಿ, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವುದೇ ಸೀಕ್ರೆಟ್ ಕೀ ಪಾಸ್ವರ್ಡ್ ನಾವು ಕೊಟ್ಟಿಲ್ಲ. ರೀಸನ್ ಏನಂತಂದ್ರೆ, ನೀವು ಅದನ್ನ ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀರಾ, ನಿಮ್ ಪರವಾಗಿ ಬೇರೆಯವ್ರು ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನಾವು ಈ ಸರಿ ಏನ್ ಮಾಡಿದ್ವಿ, ಒಂದು QR ಕೋಡ್ ಕೊಟ್ಟಿದೀವಿ. ನೀವು QR ಕೋಡ್ ಸ್ಕ್ಯಾನ್ ಮಾಡ್ತು ಅಂತಂದ್ರೆ ನಿಮ್ದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ. ನಿಮಗೆ OTP ಬರುತ್ತೆ. ನಿಮ್ಮ ಮೊಬೈಲ್ ಯಾವ್ದು ಅಪ್ಲಿಕೇಶನ್ ಹಾಕುವ ಕೊಟ್ಟಿದ್ದೀರಾ, ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮತ್ತೆ ನಿಮ್ಮ ಫೇಸ್ ಅನ್ನ ನೀವು ವೆಬ್ ಕ್ಯಾಮ್ ಅಲ್ಲಿ ತೋರಿಸಬೇಕು. ನೀವೇನೇ ಅಪ್ಲಿಕೇಶನ್ ಹಾಕಿರೋರು ಅಂದ್ರೆ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡಬಹುದು. ಹಾಗಾಗಿ ಇಲ್ಲ, ಈಗ ಸುಧಾರಣೆ ಏನ್ ಮಾಡ್ತಾ ಇದ್ರಿ ಸರ್? ಈ ಸೀಟ್ ಬ್ಲಾಕಿಂಗ್ ಅಲ್ಲಿ ಎಷ್ಟು ಕಾಲೇಜ್ಗಳು ಭಾಗವಹಿಸಿದಾವೆ ಅನ್ನೋದ್ರ ಬಗ್ಗೆ ತಮಗೇನಾದ್ರೂ ಮಾಹಿತಿ ಇದೆಯಾ ಸರ್? ನೋಡಿ, ಈಗ ಕಾಲೇಜುಗಳು ಎಷ್ಟು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತನ್ನುವಂಥದ್ದು ಪೊಲೀಸು ತನಿಖೆಯಿಂದನೇ ಗೊತ್ತಾಗಬೇಕು. ಯಾಕೆಂದ್ರೆ ಪೂರ್ಣ ಪ್ರಮಾಣದ ತನಿಖೆ ಇನ್ನೂ ಆಗಿಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರು ಇವರು ಬ್ರೋಕರ್ಗಳನ್ನ, ಮಿಡ್ಲ್ಮನ್ಗಳನ್ನ ಅರೆಸ್ಟ್ ಮಾಡಿದ್ರು, ಅವ್ರುಗಳು ವಿರುದ್ಧವಾಗಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ಯಾರ ಪರವಾಗಿ ಸೀಟ್ ಬ್ಲಾಕ್ ಮಾಡ್ತಿದ್ರು ಅಂತನ್ನುವಂಥದ್ದು ಅವ್ರುಗಳೇನೆ ಹೇಳ್ಬೇಕು, ಪೊಲೀಸ್ ಅವರೇ ತನಿಖೆಯಿಂದ ತರಬೇಕು. ನಾವು ಹೇಳಲಿಕ್ಕೆ ಆಗಲ್ಲ. ಇವತ್ತು ಇಡಿ ರೇಡ್ ಮಾಡಿದೆ, BNM ಕಾಲೇಜು ಮತ್ತು ಆಕಾಶ್ ಕಾಲೇಜುಗಳ ಮೇಲೆ ದಾಳಿ ಆಗಿದೆ. ಇದೇ ರೀತಿ ಇನ್ನೂ ಹಲವು ಕಾಲೇಜುಗಳ ಮೇಲೂ ಕೂಡ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಸೊ ಈ ಕಾಲೇಜುಗಳ ಪಾತ್ರ ಎಷ್ಟಿದೆ ಸರ್, ತಮ್ಗೆ ಮಾಹಿತಿ ಇದೆಯಾ? ಇಲ್ಲ, ಈಗ ನಮಗೆ ಎಲ್ಲಾ ಕಾಲೇಜಿಂದೂ ಪ್ರೈವೇಟ್ ಕಾಲೇಜಿಂದು 45% ಸೀಟನ್ನ ನಾವು ಅಲಾಟ್ ಮಾಡ್ತೀವಿ. ಯೂನಿವರ್ಸಿಟಿ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಕಾಲೇಜ್ 40% ಸೀಟ್ ಅಲಾಟ್ ಮಾಡ್ತೀವಿ. ಹಾಗಾಗಿ 45% ಸೀಟ್ ಒಳಗಡೆ ತಗೊಂಡು ಯಾರು ಯಾವ ಕಾಲೇಜಿಗೆ ಹೋಗಿಲ್ಲ ಅಂತ ಅನ್ನುವಂತ 1600 ಜನದ ಪಟ್ಟಿನೂ ನಾವು ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದೀವಿ. ಈ ಮಧ್ಯವರ್ತಿಗಳ ಜೊತೆ ಕೈ ಜೋಡಿಸಿರೋರು ಯಾರ್ಯಾರು ಅಂತ ಅನ್ನುವಂಥದ್ದು ತನಿಖೆಯಿಂದನೇ ಗೊತ್ತಾಗ. ಈ ಕುರಿತು ಮಾಹಿತಿಯನ್ನು ಇಡಿಗೆ ಏನಾದ್ರು ನೀವು ಶೇರ್ ಮಾಡಿದ್ರೆ ಕೇಳಿತ್ತಾ? ಇಲ್ಲ, ಇಡಿ ಅವರು ನಮ್ಗೆ ಕೇಳಿದ್ರು, ಎಷ್ಟು ಕಾಲೇಜ್ ಅವರು ಸೀಟ್ ಬ್ಲಾಕಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ, ಇದ್ರದ್ದು ಪ್ರಮಾಣ ಎಷ್ಟು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಷ್ಟು ಎಲ್ಲ ಅಂತೇಳಿ. ನಾವು ಡೇ 1 ಅಲ್ಲೇನೆ ಇಡಿ ಅವರಿಗೆ ಲಿಖಿತವಾಗಿ ನಾವು ಕೊಟ್ಟಿದೀವಿ. ಟೋಟಲ್ ಇಷ್ಟು ಸೀಟು ವಿದ್ಯಾರ್ಥಿಗಳು ಅಂತಿಮ ಹಂತದಲ್ಲಿ ಕಾಲೇಜಿಗೆ ಜಾಯಿನ್ ಆಗಿರ್ಲಿಲ್ಲ. ಬಟ್ ಇವರು ಎಲ್ಲರೂ ಯಾವ್ಯಾವ ಕಾಲೇಜಿಗೆ ಬೆನಿಫಿಟ್ ಮಾಡಿಕೊಟ್ಟಿದ್ದಾರೆ, ಕಾಲೇಜ್ ಅವ್ರ ಪಾತ್ರ ಇದೆಯಾ ಅಂತನ್ನುವಂಥದ್ದು ನಾವೀಗಾಗ್ಲೇನೆ ದೂರು ಕೊಟ್ಟು ಮಲ್ಲೇಶ್ವರಂ ಪೊಲೀಸ್ ಠಾಣೆನಲ್ಲಿ ತನಿಖೆ ಆಗ್ತಾ ಇದೆ. ಆ ತನಿಖೆ ನಂತರನೇ ವಿಷಯ ಗೊತ್ತಾಗಬೇಕು ಹೊರತು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾವು ಲಿಖಿತ ಕೊಟ್ಟಿದ್ದೀವಿ. ಸರ್, ಇಲ್ಲಿವರೆಗೂ ಸೀಟ್ ಬ್ಲಾಕಿಂಗ್ ಏನಾಯ್ತು, ಬಟ್ ಇನ್ ಮುಂದೆ ಸೀಟ್ ಬ್ಲಾಕಿಂಗ್ ಅವಕಾಶಗಳೇ ಇಲ್ಲ ಅಂತೀರಾ, ಅಥವಾ ಇನ್ನೂ ಕೆಲವೊಂದಷ್ಟು ಲೋಪದೋಷಗಳಿದಾವ ಅಂತೀರಾ? ಇಲ್ಲ, ನಮ್ಮ 45% ಸೀಟ್ KE ಮುಖಾಂತರ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಏನು ಅಲಾಟ್ ಆಗುತ್ತೆ, ಇನ್ನ ಸೀಟ್ ಬ್ಲಾಕಿಂಗ್ ಈ 45% ಅಲ್ಲಿ ಆಗದಿಲ್ದಿರೋ ತರ ಬೇಕಾದಂತ ಎಲ್ಲ ಕ್ರಮಗಳನ್ನ ನಾವು ತೆಗೆದುಕೊಂಡಿದೀವಿ. ಈಗ ನಮ್ಮ ಉನ್ನತ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಆಗಿ ಈ ಹಿಂದೆ ಏನಿತ್ತು 3 ರೌಂಡ್ ಅಂತ ರಿಸ್ಟ್ರಿಕ್ಟ್ ಮಾಡಿದ್ರು. ಈಗ 3 ರೌಂಡ್ ಕ್ಯಾಪು ತೆಗೆದಿದ್ದೀವಿ.
ಕಾಲೇಜ್ ಒಪ್ಪಿದ್ದಾರೆ, ಜಿಒನು ಆಗಿದೆ. ನಾವು ಎಷ್ಟು ರೌಂಡ್ ಬೇಕಾದ್ರೂ ಮಾಡಬಹುದು. ಬಟ್ ಆದ್ರೆ AICTE ಅವರು ಒಂದು ಡೇಟ್ ಕೊಡ್ತಾರೆ ಅಡ್ಮಿಷನ್ ಕಟ್ ಆಫ್ -10 days ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಕೆಲವು ಡಿಮ್ಯಾಂಡ್ ಇಲ್ದಿರೋ ಕಾಲೇಜಲ್ಲಿ ಅವರು ಪ್ರಯತ್ನ ಮಾಡಿ ಸಹ ಅಡ್ಮಿಷನ್ ಮಾಡ್ಕೊಳ್ಳೋದ್ರಿಂದ ಅದು ಒಂದು ಒಪ್ಪಿದ್ದಾರೆ. ಬಟ್ ನಾವು ಅನ್ಲಿಮಿಟೆಡ್ ರೌಂಡ್ ನಾವು ಮಾಡೋದ್ರಿಂದ, ಮತ್ತೆ ನಾವು ಈ ತರ ಎಲ್ಲ ಸೆಕ್ಯೂರಿಟಿ ಮೆಜರ್ಸ್ ಮಾಡಿರೋದ್ರಿಂದ ಇನ್ ಮುಂದೆ ಯಾವುದೇನೆ ಮಧ್ಯವರ್ತಿಗಳು ಬ್ಲಾಕ್ ಮಾಡಿ ಬೇರೆಯವ್ರ ಪರವಾಗಿ ಬೇರೆಯವ್ರು ಮಾಡುವಂತದ್ದನ್ನ 100% ತಪ್ಪಿಸ್ಲಿಕ್ಕೆ ಎಲ್ಲ ರೀತಿ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ. ಇದು KEA ಕಾರ್ಯನಿರ್ವಾಹಕ ನಿರ್ದೇಶಕರಾದಂತ ಪ್ರಸನ್ನ ಅವರು